ಮೋಟಾರ್ ಪಾರ್ಟ್ಸ್ ಡೀಲರ್ಸ್ ಎಜುಕೇಷನ್ ಸೊಸೈಟಿ ವತಿಯಿಂದ ಹುಬ್ಬಳ್ಳಿ ಶಹರದಲ್ಲಿ ಅದ್ದೂರಿಯಾಗಿ ಲಂಗರ್ ಕಾರ್ಯಕ್ರಮವನ್ನ ಮಾಡಲಾಯಿತು. ಹೌದು ವೀಕ್ಷಕರೇ, ಇಂದು ಕರ್ನಾಟಕ ಹಳೆ ಮೋಟಾರ್ ಪಾರ್ಟ್ಸ್ ಡೀಲರ್ಸ್ ಎಜುಕೇಷನ್ ಮತ್ತು ಕಲ್ಚರ್ ಸೊಸೈಟಿ ಹುಬ್ಬಳ್ಳಿ ವತಿಯಿಂದ ಅದ್ದೂರಿಯಾಗಿ ಲಂಗರ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. कत्ले हुसैन अस्लम मर गए यजीद है, इस्लाम जिंदा होता है हर करबल के बाद. ಪ್ರತಿ ವರ್ಷದಂತೆ ಈ ವರ್ಷವೂ ಲಂಗರ್ ಕಾರ್ಯಕ್ರಮವನ್ನು ಹುಬ್ಬಳ್ಳಿಯ ನೂರಾನಿ ಮಾರ್ಕೆಟ್ ಸ್ಕ್ರಾಫ್ ಮರ್ಚೆಂಟ್ ಅವರು ಕೂಡಿಕೊಂಡು ಅದ್ದೂರಿಯಾಗಿ ಮಾಡಲಾಯಿತು. ಮಾನ್ಯರೇ, ಲಂಗರ್ ಕಾರ್ಯಕ್ರಮವೆಂದರೆ ಇಮಾಮೆ ಹುಸೇನ್ ಇವರು ಇಸ್ಲಾಂ ಧರ್ಮದ ಉಳಿವಿಗಾಗಿ ಯಜೀದ್ ಎಂಬ ಹೆಸರಿನ ಅವಿವೇಕಿಯನ್ನ ಇಮಾಮ ಹಸನ್ ಮತ್ತು ಹುಸೇನ್ ಕೈಯನ್ನ ತಮ್ಮ ಕೈಯಲ್ಲಿ ತೆಗೆದುಕೊಳ್ಳುವುದಕ್ಕೆ ಬಹಳ ಪ್ರಯತ್ನ ಮಾಡಿದ್ರು. ಇಮಾಮ್ ಹಸನ್ ಮತ್ತು ಇಮಾಮ ಹುಸೇನ್ ಏನಾದರೂ ಆಗಲಿ ನನ್ನ ಕೈ ನಿನ್ನ ಕೈಯಲ್ಲಿ ಕೊಡುವುದಿಲ್ಲ ಎಂದು ಹಠವನ್ನ ಹಿಡಿದಿದ್ರು. ಆಗ ಆ ಯಾಜೀದ್ ಲಸ್ಕರನು ಊಟ ತಿಂಡಿ ನೀರನ್ನು ಬಂದ್ ಮಾಡಿ ಇಮಾಮ್ ಹಸನ್ ಹಾಗೂ ಹುಸೇನ್ಗೆ ಶಹೀದ್ ಮಾಡಿದ್ರು. ಇಮಾಮ್ ಹಸನ್ ಹಾಗೂ ಹುಸೇನ್ ಮನಸ್ಸು ಮಾಡುತ್ತಿದ್ರೆ ನೀರೆಲ್ಲ ಎಲ್ಲಾ ಸಮುದ್ರವನ್ನೇ ಇವರ ತೆಕ್ಕೆಗೆ ತೆಗೆದುಕೊಳ್ಳುತ್ತಿದ್ರು. ಆ ಸಂದರ್ಭದಲ್ಲಿ ಆ ಸಂಗತಿ ನೋಡಿ ಶಹೀದೆ ಕರ್ಬಲಾ ಅವರು ಇವರ ಹೆಸರಿನಲ್ಲಿ ಎಲ್ಲ ಸುನ್ನಿ ಮುಸ್ಲಿಂ ಬಾಂಧವರು ಕೂಡಿಕೊಂಡು ತಮ್ಮಲ್ಲಿ ಇದ್ದಂತಹ ದುಡ್ಡು, ಅಕ್ಕಿ, ಜೋಳ, ಕಾಳು ಎಲ್ಲವನ್ನೂ ಸೇರಿಸಿಕೊಂಡು ಕೂಡಿಕೊಂಡು ಎಲ್ಲ ಶಹೀದೆ ಕರ್ಬಲಾ ಎಂಬ ಹೆಸರು ವಾಸಿಯಾಗಿರುವ ಇಮಾಮ್ ಹಸನ್ ಹಾಗೂ ಇಮಾಮ್ ಹುಸೇನ್ ಅವರ ಹೆಸರಿನಿಂದ ಫಾತಿಹಾ ಖಾನಿ ಮಾಡಿ ಯಾವುದೋ ಭೇದ ಭಾವವಿಲ್ಲದೆ ಹಿಂದೂ ಹಾಗೂ ಮುಸಲ್ಮಾನ ಬಾಂಧವರಿಗೆ, ಸಣ್ಣ ಸಣ್ಣ ಮಕ್ಕಳಿಗೆ, ಗ್ರಾಮದ ಎಲ್ಲಾ ಗುರು ಹಿರಿಯರಿಗೆ, ಅಕ್ಕ ತಂಗಿಯರಿಗೆ, ಸುತ್ತಮುತ್ತಲಿನ ಬಂಧು ಬಾಂಧವರಿಗೆ ಊಟ ನೀಡುವುದು ಲಂಗರ್ ವಿಶೇಷತೆಯಾಗಿದೆ. ಲಂಗರ್ನ ವಿಶೇಷತೆ ಏನೆಂದ್ರೆ, ಮೊಹರಂ ತಿಂಗಳಿನಲ್ಲಿ ಕರ್ಬಲಾ ಎಂಬ ಪವಿತ್ರ ಸ್ಥಳದಲ್ಲಿ ಯಜೀದ್ ಮತ್ತು ಅವರ ಸೈನಿಕರು ಪೈಗಂಬರ್ ಅವರ ಕುಟುಂಬದವರಿಗೆ ಬಹಳಷ್ಟು ಚಿತ್ರಹಿಂಸೆ ಮಾಡಲಾಯಿತು. ಆಗ ಅವರು ಮನೆಯಲ್ಲಿ ಯಾವುದೇ ತರಹದ ಊಟದ ಸಾಮಗ್ರಿಯನ್ನ ಇಟ್ಟಿರಲಿಲ್ಲ. ಆಗ ಅವರ ಮನೆಯಲ್ಲಿ ಇದ್ದಂತಹ ಅಕಡಿ ಕಾಳನ್ನ ಕೂಡಿಸಿಕೊಂಡು ನೀರಿನಲ್ಲಿ ಕುದಿಸಿ ತಿನ್ನಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದಕ್ಕೆ ಕಿಚಡ ಎಂದು ಪ್ರಮುಖ ಹೆಸರು ಬಂದಿತು. ಆ ಕಾಲದಿಂದ ಈಗಿನವರೆಗೆ ನಾವು ಸಹ ಅದೇ ರೀತಿ ಅಡುಗೆ ಮಾಡಿ ಮನೆಯಲ್ಲಾಗಲಿ ಹಾಗೂ ಗಲ್ಲಿಗಳಲ್ಲಾಗಲಿ ಫಾತಿಹೆ ಖಾನಿ ಮಾಡಿ ಲಂಗರ್ ಹಾಗೂ ಅನ್ನ ಪ್ರಸಾದ ಮಾಡಿ ಎಲ್ಲರಿಗೂ ನೀಡಲಾಗುತ್ತದೆ. ಬಹಳ ದೂರದಿಂದ ಬಂದು ದೇವರ ಪ್ರಸಾದ ಸ್ವೀಕರಿಸಿ ಊಟ ಮಾಡಿ ಹೋಗುತ್ತಾರೆ. ಲಂಗರ್ ಊಟ ಮಾಡಿದ್ರೆ ಹಲವಾರು ರೋಗಗಳು ದೂರವಾಗುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸುತ್ತಾರೆ. ಆದ ಕಾರಣ ಹಿಂದೂ ಮುಸಲ್ಮಾನ್ ಬಾಂಧವರು ಭೇದ ಭಾವವಿಲ್ಲದೆ ಬಂದು ಲಂಗರ್ ಊಟವನ್ನ ಮಾಡಿ ಇಮಾಮೆ ಹಸನ್ ಹಾಗೂ ಹುಸೇನ್ ದೇವರ ಆಶೀರ್ವಾದ ಪಡೆಯಬೇಕೆಂದು ಈ ಕಮಿಟಿಯ ಅಧ್ಯಕ್ಷರಾದ ಅಲ್ಹಾಜ್ ಎಂ ಕೈಚಿ, ಜಾಕಿರ್ ಹುಸೇನ್ ಹೊಸ್ಮನಿ, ಶಮ್ಸ್ ತಬ್ರೀಜ್ ಹೊಸ್ಮನಿ, ಅಲ್ಹಾಜ್ ಇಕ್ಬಾಲ್ ಮುಚಾಲೆ, ಇಸ್ಮಾಯಿಲ ಖಾಜಿ, ಜಮೀರ್ ಅಸಂದಿ, ಆಯುಬ್ ಜಮಾದಾರ್, ದಾದಾಪೀರ್ ಬಳ್ಳಾರಿ, ರಿಯಾಜ್ ಹೊಸ್ಮನಿ, ಮೊಹಮ್ಮದ್ ಸಾಬ್ ಮುಲ್ಲಾ ಮತ್ತು ಮೆಂಬರ್ಸ್ ಉಪಸ್ಥಿತಿಯಲ್ಲಿ ಇದ್ದು ಜೀವನದ ನೆರಳು ನ್ಯೂಸ್ಗೆ ತಿಳಿಸಿರ್ತಾರೆ. ನಮ್ಮ ವಾಹಿನಿ ವತಿಯಿಂದ ಈ ಎಲ್ಲಾ ಕಾರ್ಯಕ್ರಮವನ್ನ ಮಾಡುವವರಿಗೆ ಅಲ್ಲಾಹನಿಗೆ, ಆ ದೇವರಿಗೆ ಬೇಡಿಕೊಳ್ಳುವ ವಿಶೇಷತೆ ಏನೆಂದರೆ ತಮ್ಮ ಕುಟುಂಬದವರಿಗೆ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯವನ್ನ ನೀಡಲಿ ಎಂದು ಅಲ್ಲಾಹನ ಕಡೆ ಬೇಡಿ ಪ್ರತಿ ವರ್ಷ ಇದಕ್ಕಿಂತ ಹೆಚ್ಚು ದಾನ ಧರ್ಮ ಬಡವರಿಗೆ ಸಹಾಯ ಮಾಡಲಿ ಎಂದು ಹಾರೈಸುತ್ತೇವೆ. ಮಂಜುಲ್ ಶಾ ಗೋಕುಲ್ ಜೊತೆ ಶಬೀರ್ ಖತೀಬ್, ಜೀವನದ ನೆರಳು ನ್ಯೂಸ್ ಹುಬ್ಬಳ್ಳಿ. द कर्नाटका ओल्ड मोटर पार्ट डीलर्स एजुकेशन एंड कल्चरल सोसाइटी नूरानी मार्केट, जो सोसाइटी की जानिब से तमाम नूरानी मार्केट के व्यापारियों की जानिब से सदर व अराकीन व एडवाइजरी कमेटी और तमाम मेंबरों की जानिब से किचड़ा कमेटी की जानिब से हर साल की तरह इस साल भी 43 साल से शहीदान दस्ते करबला और पंजतन पाक के नाम पर ये जो खिचड़े का एहतमाम होता है, दावत आम, लंगर आम का जो एहतमाम होता है, इस नूरानी मार्केट की जानिब से एहतमाम किया जाता है। और तमाम लोग इसमें हुबली के अतराफ अनकाफ के लोग बगैर मजहब व मिल्लत तमाम मज़ाहिब के लोग इसमें शिरकत करते हैं, इसमें खाने को तनावल करते हैं। और मैं शम्स तबरेज़ उस्मानी नूरानी मार्केट का सेक्रेटरी होने की जानिब से तमाम लोगों का और हमारे मेम्बरान का, तमाम किचड़ा कमेटी के लोगों का तहे दिल से शुक्रिया अदा करता हूँ और आए हुए तमाम मेहमानों का इस्तकबाल करता हूँ मार्केट की जानिब से। इस तरह कहते हुए मेरी बात खत्म करता हूँ। अस्सलामु अलैकुम व रहमतुल्लाहि व बरकातहू।